ಜಂಬೂ ಸವಾರಿಗೆ ಇನ್ನೇ 3 ದಿನ ಬಾಕಿಯಾಗಿದೆ. ಹೀಗಾಗಿ ಆನೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ರೆ ನಾನೀಗ ಅರಮನೆ ಆವರಣದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಸಿದ್ಧತೆ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ಆನೆಗೆ ಊಟ ಈಗ ಮಾಡಿಸಿದರೆ, ಒಂದು ಕಡೆ ಭತ್ತ, ಮತ್ತೊಂದು ಕಡೆ ಮೇವು, ಮತ್ತೊಂದು ಕಡೆ ಅವಲಕ್ಕಿ, ಮತ್ತೊಂದು ಕಡೆ ಕೊಬ್ಬರಿ, ಈ 3 ಹಾಕಿ ಈಗ ತಿನ್ನಿಸ್ತಾ ಇದ್ದಾರೆ. ಒಟ್ಟು ಸುಮಾರು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಇದು ಧನಂಜಯ್ ಆನೆ ಇದು. ಹೀಗಾಗಿ ಧನಂಜಯಗೆ ಈಗ ಭತ್ತ, ಹುಲ್ಲು ಮುಖಾಂತರ ಭತ್ತ ಹಾಕಿ, ಅದಕ್ಕೆ ಕಾಯಿ ಹಾಕಿ, ಬೆಲ್ಲ ಹಾಕಿ ತಿನ್ನಿಸ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಗೋಪಿ ಆನೆ, ಮತ್ತು ಅಭಿಮನ್ಯು ಆನೆ, ಎಲ್ಲ ರೀತಿಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಅರಣ್ಯ ಸಚಿವರು ಬಂದು ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಯಾಕಂದರೆ ಡೈಲಿ ಎರಡು ಬಾರಿ ವಾಕಿಂಗ್ ಇರುತ್ತೆ, ಸಂಜೆ ಮತ್ತು ಬೆಳಗ್ಗೆ. ಮತ್ತೊಂದು ಕಡೆ ಡೈಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ಆನೆಗಳನ್ನ, ಅದು ಮರದ ಅಂಬಾರಿ ತೆಗೆದುಕೊಂಡು. ಯಾಕಂದರೆ ಪ್ರಾಕ್ಟೀಸ್ ಆಗಬೇಕು. ಜಂಬೂ ಸವಾರದಿಂದ ಯಾವ ರೀತಿ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, 2 ಬಾರಿ ಸ್ನಾನ ಆಗುತ್ತೆ. ದಿನಾಲೂ ಪ್ರೋಟೀನ್ ಆಹಾರವನ್ನು ತಿನ್ನಿಸ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಇದೆಲ್ಲ ಪ್ರೋಟೀನ್ ಆಹಾರ, ಮತ್ತೊಂದು ಕಡೆ ವಿಭಿನ್ನ ರೀತಿಯ ಉಂಡೆ ಮಾಡಿ ತಿನ್ನಿಸ್ತಾರೆ. ಈಗ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಆನೆಗಳು ಅಲ್ಲಿ ಗೋಪಿ ಇದ್ದಾರೆ, ಮತ್ತೊಂದು ಕಡೆ ಹಲವಾರು ಆನೆಗಳು ಈಗ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಭಾಗಿಯಾಗಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾವುತರು ಮಾಡಿಕೊಳ್ತಿದ್ದಾರೆ. ಇನ್ನೇನು 3 ದಿನ ಬಾಕಿಯಾಗಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡು ಈಗ ಅರಣ್ಯ ಸಚಿವರು ಬಂದು ಸಭೆ ಮಾಡಿ ಒಂದು ಕಡೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಂಬೂ ಸವಾರಿಗೆ ಇನ್ನೇ 3 ದಿನ ಬಾಕಿಯಾಗಿದೆ. ಹೀಗಾಗಿ ಆನೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಾನೀಗ ಅರಮನೆ ಆವರಣದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಸಿದ್ಧತೆ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ಆನೆಗೆ ಊಟ ಈಗ ಮಾಡಿಸಿದರೆ, ಒಂದು ಕಡೆ ಭತ್ತ, ಮತ್ತೊಂದು ಕಡೆ ಮೇವು, ಮತ್ತೊಂದು ಕಡೆ ಅವಲಕ್ಕಿ, ಮತ್ತೊಂದು ಕಡೆ ಕೊಬ್ಬರಿ, ಈ 3 ಹಾಕಿ ಈಗ ತಿನ್ನಿಸ್ತಾ ಇದ್ದಾರೆ. ಒಟ್ಟು ಸುಮಾರು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಇದು ಧನಂಜಯ್ ಆನೆ ಇದು. ಹೀಗಾಗಿ ಧನಂಜಯಗೆ ಈಗ ಭತ್ತ, ಹುಲ್ಲು ಮುಖಾಂತರ ಭತ್ತ ಹಾಕಿ, ಅದಕ್ಕೆ ಕಾಯಿ ಹಾಕಿ, ಬೆಲ್ಲ ಹಾಕಿ ತಿನ್ನಿಸ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಗೋಪಿ ಆನೆ, ಮತ್ತೊಂದು ಕಡೆ ಅಭಿಮನ್ಯು ಆನೆ, ಎಲ್ಲ ರೀತಿಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಅರಣ್ಯ ಸಚಿವರು ಬಂದು ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಯಾಕಂದರೆ ಡೈಲಿ ಎರಡು ಬಾರಿ ವಾಕಿಂಗ್ ಇರುತ್ತೆ, ಸಂಜೆ ಮತ್ತು ಬೆಳಗ್ಗೆ. ಮತ್ತೊಂದು ಕಡೆ ಡೈಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ಆನೆಗಳನ್ನ, ಅದು ಮರದ ಅಂಬಾರಿ ತೆಗೆದುಕೊಂಡು. ಯಾಕಂದರೆ ಪ್ರಾಕ್ಟೀಸ್ ಆಗಬೇಕು. ಜಂಬೂ ಸವಾರದಿಂದ ಯಾವ ರೀತಿ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, 2 ಬಾರಿ ಸ್ನಾನ ಆಗುತ್ತೆ. ದಿನಾಲೂ ಪ್ರೋಟೀನ್ ಆಹಾರವನ್ನು ತಿನ್ನಿಸ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಇದೆಲ್ಲ ಪ್ರೋಟೀನ್ ಆಹಾರ, ಮತ್ತೊಂದು ಕಡೆ ವಿಭಿನ್ನ ರೀತಿಯ ಉಂಡೆ ಮಾಡಿ ತಿನ್ನಿಸ್ತಾರೆ. ಈಗ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಆನೆಗಳು ಅಲ್ಲಿ ಗೋಪಿ ಇದ್ದಾರೆ, ಮತ್ತೊಂದು ಕಡೆ ಹಲವಾರು ಆನೆಗಳು ಈಗ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಭಾಗಿಯಾಗಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾವುತರು ಮಾಡಿಕೊಳ್ತಿದ್ದಾರೆ. ಇನ್ನೇನು 3 ದಿನ ಬಾಕಿಯಾಗಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡು ಈಗ ಅರಣ್ಯ ಸಚಿವರು ಬಂದು ಸಭೆ ಮಾಡಿ ಒಂದು ಕಡೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಂಬೂ ಸವಾರಿಗೆ ಇನ್ನೇ 3 ದಿನ ಬಾಕಿಯಾಗಿದೆ. ಹೀಗಾಗಿ ಆನೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಾನೀಗ ಅರಮನೆ ಆವರಣದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಸಿದ್ಧತೆ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ಆನೆಗೆ ಊಟ ಈಗ ಮಾಡಿಸಿದರೆ, ಒಂದು ಕಡೆ ಭತ್ತ, ಮತ್ತೊಂದು ಕಡೆ ಮೇವು, ಮತ್ತೊಂದು ಕಡೆ ಅವಲಕ್ಕಿ, ಮತ್ತೊಂದು ಕಡೆ ಕೊಬ್ಬರಿ, ಈ 3 ಹಾಕಿ ಈಗ ತಿನ್ನಿಸ್ತಾ ಇದ್ದಾರೆ. ಒಟ್ಟು ಸುಮಾರು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಇದು ಧನಂಜಯ್ ಆನೆ ಇದು. ಹೀಗಾಗಿ ಧನಂಜಯಗೆ ಈಗ ಭತ್ತ, ಹುಲ್ಲು ಮುಖಾಂತರ ಭತ್ತ ಹಾಕಿ, ಅದಕ್ಕೆ ಕಾಯಿ ಹಾಕಿ, ಬೆಲ್ಲ ಹಾಕಿ ತಿನ್ನಿಸ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಗೋಪಿ ಆನೆ, ಮತ್ತೊಂದು ಕಡೆ ಅಭಿಮನ್ಯು ಆನೆ, ಎಲ್ಲ ರೀತಿಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಅರಣ್ಯ ಸಚಿವರು ಬಂದು ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಯಾಕಂದರೆ ಡೈಲಿ ಎರಡು ಬಾರಿ ವಾಕಿಂಗ್ ಇರುತ್ತೆ, ಸಂಜೆ ಮತ್ತು ಬೆಳಗ್ಗೆ. ಮತ್ತೊಂದು ಕಡೆ ಡೈಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ಆನೆಗಳನ್ನ, ಅದು ಮರದ ಅಂಬಾರಿ ತೆಗೆದುಕೊಂಡು. ಯಾಕಂದರೆ ಪ್ರಾಕ್ಟೀಸ್ ಆಗಬೇಕು. ಜಂಬೂ ಸವಾರದಿಂದ ಯಾವ ರೀತಿ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, 2 ಬಾರಿ ಸ್ನಾನ ಆಗುತ್ತೆ. ದಿನಾಲೂ ಪ್ರೋಟೀನ್ ಆಹಾರವನ್ನು ತಿನ್ನಿಸ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಇದೆಲ್ಲ ಪ್ರೋಟೀನ್ ಆಹಾರ, ಮತ್ತೊಂದು ಕಡೆ ವಿಭಿನ್ನ ರೀತಿಯ ಉಂಡೆ ಮಾಡಿ ತಿನ್ನಿಸ್ತಾರೆ. ಈಗ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಆನೆಗಳು ಅಲ್ಲಿ ಗೋಪಿ ಇದ್ದಾರೆ, ಮತ್ತೊಂದು ಕಡೆ ಹಲವಾರು ಆನೆಗಳು ಈಗ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಭಾಗಿಯಾಗಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾವುತರು ಮಾಡಿಕೊಳ್ತಿದ್ದಾರೆ. ಇನ್ನೇನು 3 ದಿನ ಬಾಕಿಯಾಗಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡು ಈಗ ಅರಣ್ಯ ಸಚಿವರು ಬಂದು ಸಭೆ ಮಾಡಿ ಒಂದು ಕಡೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಂಬೂ ಸವಾರಿಗೆ ಇನ್ನೇ 3 ದಿನ ಬಾಕಿಯಾಗಿದೆ. ಹೀಗಾಗಿ ಆನೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಾನೀಗ ಅರಮನೆ ಆವರಣದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಸಿದ್ಧತೆ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ಆನೆಗೆ ಊಟ ಈಗ ಮಾಡಿಸಿದರೆ, ಒಂದು ಕಡೆ ಭತ್ತ, ಮತ್ತೊಂದು ಕಡೆ ಮೇವು, ಮತ್ತೊಂದು ಕಡೆ ಅವಲಕ್ಕಿ, ಮತ್ತೊಂದು ಕಡೆ ಕೊಬ್ಬರಿ, ಈ 3 ಹಾಕಿ ಈಗ ತಿನ್ನಿಸ್ತಾ ಇದ್ದಾರೆ. ಒಟ್ಟು ಸುಮಾರು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಇದು ಧನಂಜಯ್ ಆನೆ ಇದು.
ಹೀಗಾಗಿ ಧನಂಜಯಗೆ ಈಗ ಭತ್ತ ಹುಲ್ಲು ಮುಖಾಂತರ ಭತ್ತ ಹಾಕಿ ಅದಕ್ಕೆ ಕಾಯಿ ಹಾಕಿ ಬೆಲ್ಲ ಹಾಕಿ ತಿನ್ನಿಸ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು 14 ಆನೆಗಳು ಈಗ ಸೆಲೆಕ್ಟ್ ಆಗಿದ್ದಾವೆ. ಗೋಪಿ ಆನೆ ಮತ್ತು ಅಭಿಮನ್ಯು ಆನೆ ಎಲ್ಲ ರೀತಿಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಅರಣ್ಯ ಸಚಿವರು ಬಂದು ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಯಾಕಂದರೆ ಡೈಲಿ ಎರಡು ಬಾರಿ ವಾಕಿಂಗ್ ಇರುತ್ತೆ, ಸಂಜೆ ಮತ್ತು ಬೆಳಗ್ಗೆ. ಮತ್ತೊಂದು ಕಡೆ ಡೈಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ಆನೆಗಳನ್ನ, ಅದು ಮರದ ಅಂಬಾರಿ ತೆಗೆದುಕೊಂಡು. ಯಾಕಂದರೆ ಪ್ರಾಕ್ಟೀಸ್ ಆಗಬೇಕು. ಜಂಬೂ ಸವಾರಿಯಿಂದ ಯಾವ ರೀತಿ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, 2 ಬಾರಿ ಸ್ನಾನ ಆಗುತ್ತೆ. ದಿನಾಲೂ ಪ್ರೋಟೀನ್ ಆಹಾರವನ್ನು ತಿನ್ನಿಸ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಇದೆಲ್ಲ ಪ್ರೋಟೀನ್ ಆಹಾರ. ಮತ್ತೊಂದು ಕಡೆ ವಿಭಿನ್ನ ರೀತಿಯ ಉಂಡೆ ಮಾಡಿ ತಿನ್ನಿಸ್ತಾರೆ. ಈಗ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಆನೆಗಳು ಅಲ್ಲಿ ಗೋಪಿ ಇದ್ದಾರೆ. ಮತ್ತೊಂದು ಕಡೆ ಹಲವಾರು ಆನೆಗಳು ಈಗ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಭಾಗಿಯಾಗಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾವುತರು ಮಾಡಿಕೊಳ್ತಿದ್ದಾರೆ. ಇನ್ನೇನು 3 ದಿನ ಬಾಕಿಯಾಗಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡು ಈಗ ಅರಣ್ಯ ಸಚಿವರು ಬಂದು ಸಭೆ ಮಾಡಿ ಒಂದು ಕಡೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಂಬೂ ಸವಾರಿಗೆ ಇನ್ನೇ 3 ದಿನ ಬಾಕಿಯಾಗಿದೆ. ಹೀಗಾಗಿ ಆನೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಾನೀಗ ಅರಮನೆ ಆವರಣದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಸಿದ್ಧತೆ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ಆನೆಗೆ ಊಟ ಈಗ ಮಾಡಿಸಿದ್ದಾರೆ. ಒಂದು ಕಡೆ ಭತ್ತ, ಮತ್ತೊಂದು ಕಡೆ ಮೇವು, ಮತ್ತೊಂದು ಕಡೆ ಅವಲಕ್ಕಿ, ಮತ್ತೊಂದು ಕಡೆ ಕೊಬ್ಬರಿ, ಈ 3 ಹಾಕಿ ಈಗ ತಿನ್ನಿಸ್ತಾ ಇದ್ದಾರೆ. ಒಟ್ಟು ಸುಮಾರು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಇದು ಧನಂಜಯ ಆನೆ ಇದು. ಹೀಗಾಗಿ ಧನಂಜಯಗೆ ಈಗ ಹುಲ್ಲು ಮುಖಾಂತರ ಭತ್ತ ಹಾಕಿ ಅದಕ್ಕೆ ಕಾಯಿ ಹಾಕಿ ಬೆಲ್ಲ ಹಾಕಿ ತಿನ್ನಿಸ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು 14 ಆನೆಗಳು ಈಗ ಸೆಲೆಕ್ಟ್ ಆಗಿದ್ದಾವೆ. ಗೋಪಿ ಆನೆ ಮತ್ತೊಂದು ಕಡೆ ಅಭಿಮನ್ಯು ಆನೆ ಎಲ್ಲ ರೀತಿಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಅರಣ್ಯ ಸಚಿವರು ಬಂದು ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಯಾಕಂದರೆ ಡೈಲಿ ಎರಡು ಬಾರಿ ವಾಕಿಂಗ್ ಇರುತ್ತೆ, ಸಂಜೆ ಮತ್ತು ಬೆಳಗ್ಗೆ. ಮತ್ತೊಂದು ಕಡೆ ಡೈಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ಆನೆಗಳನ್ನ, ಅದು ಮರದ ಅಂಬಾರಿ ತೆಗೆದುಕೊಂಡು. ಯಾಕಂದರೆ ಪ್ರಾಕ್ಟೀಸ್ ಆಗಬೇಕು. ಜಂಬೂ ಸವಾರಿಯಿಂದ ಯಾವ ರೀತಿ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, 2 ಬಾರಿ ಸ್ನಾನ ಆಗುತ್ತೆ. ದಿನಾಲೂ ಪ್ರೋಟೀನ್ ಆಹಾರವನ್ನು ತಿನ್ನಿಸ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಇದೆಲ್ಲ ಪ್ರೋಟೀನ್ ಆಹಾರ. ಮತ್ತೊಂದು ಕಡೆ ವಿಭಿನ್ನ ರೀತಿಯ ಉಂಡೆ ಮಾಡಿ ತಿನ್ನಿಸ್ತಾರೆ. ಈಗ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಆನೆಗಳು ಅಲ್ಲಿ ಗೋಪಿ ಇದ್ದಾರೆ. ಮತ್ತೊಂದು ಕಡೆ ಹಲವಾರು ಆನೆಗಳು ಈಗ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಭಾಗಿಯಾಗಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾವುತರು ಮಾಡಿಕೊಳ್ತಿದ್ದಾರೆ. ಇನ್ನೇನು 3 ದಿನ ಬಾಕಿಯಾಗಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡು ಈಗ ಅರಣ್ಯ ಸಚಿವರು ಬಂದು ಸಭೆ ಮಾಡಿ ಒಂದು ಕಡೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಂಬೂ ಸವಾರಿಗೆ ಇನ್ನೇ 3 ದಿನ ಬಾಕಿಯಾಗಿದೆ. ಹೀಗಾಗಿ ಆನೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಾನೀಗ ಅರಮನೆ ಆವರಣದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ಸಿದ್ಧತೆ ಯಾವ ರೀತಿ ಇದೆ ಅಂದರೆ, ಒಂದು ಕಡೆ ಆನೆಗೆ ಊಟ ಈಗ ಮಾಡಿಸಿದ್ದಾರೆ. ಒಂದು ಕಡೆ ಭತ್ತ, ಮತ್ತೊಂದು ಕಡೆ ಮೇವು, ಮತ್ತೊಂದು ಕಡೆ ಅವಲಕ್ಕಿ, ಮತ್ತೊಂದು ಕಡೆ ಕೊಬ್ಬರಿ, ಈ 3 ಹಾಕಿ ಈಗ ತಿನ್ನಿಸ್ತಾ ಇದ್ದಾರೆ. ಒಟ್ಟು ಸುಮಾರು 14 ಆನೆಗಳೀಗ ಸೆಲೆಕ್ಟ್ ಆಗಿದ್ದಾವೆ. ಇದು ಧನಂಜಯ ಆನೆ ಇದು. ಹೀಗಾಗಿ ಧನಂಜಯಗೆ ಈಗ ಹುಲ್ಲು ಮುಖಾಂತರ ಭತ್ತ ಹಾಕಿ ಅದಕ್ಕೆ ಕಾಯಿ ಹಾಕಿ ಬೆಲ್ಲ ಹಾಕಿ ತಿನ್ನಿಸ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಟ್ಟು 14 ಆನೆಗಳು ಈಗ ಸೆಲೆಕ್ಟ್ ಆಗಿದ್ದಾವೆ. ಗೋಪಿ ಆನೆ ಮತ್ತೊಂದು ಕಡೆ ಅಭಿಮನ್ಯು ಆನೆ ಎಲ್ಲ ರೀತಿಗ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಅರಣ್ಯ ಸಚಿವರು ಬಂದು ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಯಾಕಂದರೆ ಡೈಲಿ ಎರಡು ಬಾರಿ ವಾಕಿಂಗ್ ಇರುತ್ತೆ, ಸಂಜೆ ಮತ್ತು ಬೆಳಗ್ಗೆ. ಮತ್ತೊಂದು ಕಡೆ ಡೈಲಿ ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ಆನೆಗಳನ್ನ, ಅದು ಮರದ ಅಂಬಾರಿ ತೆಗೆದುಕೊಂಡು. ಯಾಕಂದರೆ ಪ್ರಾಕ್ಟೀಸ್ ಆಗಬೇಕು. ಜಂಬೂ ಸವಾರಿಯಿಂದ ಯಾವ ರೀತಿ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, 2 ಬಾರಿ ಸ್ನಾನ ಆಗುತ್ತೆ. ದಿನಾಲೂ ಪ್ರೋಟೀನ್ ಆಹಾರವನ್ನು ತಿನ್ನಿಸ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಇದೆಲ್ಲ ಪ್ರೋಟೀನ್ ಆಹಾರ. ಮತ್ತೊಂದು ಕಡೆ ವಿಭಿನ್ನ ರೀತಿಯ ಉಂಡೆ ಮಾಡಿ ತಿನ್ನಿಸ್ತಾರೆ. ಈಗ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಆನೆಗಳು ಅಲ್ಲಿ ಗೋಪಿ ಇದ್ದಾರೆ. ಮತ್ತೊಂದು ಕಡೆ ಹಲವಾರು ಆನೆಗಳು ಈಗ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈಗ ಭಾಗಿಯಾಗಿದ್ದಾವೆ. ಎಲ್ಲ ರೀತಿಯ ಸಿದ್ಧತೆ ಮಾವುತರು ಮಾಡಿಕೊಳ್ತಿದ್ದಾರೆ. ಇನ್ನೇನು 3 ದಿನ ಬಾಕಿಯಾಗಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡು ಈಗ ಅರಣ್ಯ ಸಚಿವರು ಬಂದು ಸಭೆ ಮಾಡಿ ಒಂದು ಕಡೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.